ತಂತ್ರಜ್ಞಾನ ಮತ್ತು ಜಾಗೃತಿ ಮಾಡುವ ಉದ್ದೇಶದಿಂದ ಜಿಲ್ಲೆಯಾದ್ಯಂತ ಕಾರ್ಯಕ್ರಮವನ್ನು ಜೂನ್ 21ಕ್ಕೆ ಪ್ರಾರಂಭ ಮಾಡಿದ್ದೇವೆ. ಜುಲೈ 5ರವರೆಗೆ ದಶಲಕ್ಷ ಗಿಡ ನೆಡುವ ಯೋಜನೆಯನ್ನು ಗುರಿಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಜಾಗೃತಿ ಮಾಡುವ ಮೂಲಕ ಅರಣ್ಯವಾಸಿಗಳಲ್ಲಿ ಅರಣ್ಯವನ್ನು ಬೆಳೆಸುವುದು ಜೊತೆಯಲ್ಲಿ ಅರಣ್ಯ ಭೂಮಿ ಹಕ್ಕಿಗಾಗೂ ತಮ್ಮ ಹಕ್ಕನ್ನು ಚಲಾಯಿಸುವ ಒಂದು ವಿನೂತನ ಕಾರ್ಯಕ್ರಮ ಇದಾಗಿದೆ. ಇವತ್ತು ಅರಣ್ಯ ಇಲಾಖೆಯವರು ಸಹಿತ ನಡುತೋಪವನ್ನು ನೆಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರು ನಡುತೋಪು ಮಾಡುವ ನೀತಿ ನಿಯಮ ನೋಡಿದಾಗ ಅದು ಆಕ್ಷೇಪಾರ್ಹ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಅರಣ್ಯ ಇಲಾಖೆಯವರ ಯೋಜನೆ ಅಡಿಯಲ್ಲಿ ಜರುಗುವಂಥ ನಡುತೋಪಿನ ಮೌಲ್ಯಮಾಪನ ವರದಿಯನ್ನು ಸಾರ್ವತ್ರಿಕವಾಗಿ ಪ್ರಕಟಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಿದ್ದೇವೆ. ಯಾಕಾಗಿ ಮಾತನ್ನು ಪ್ರಸ್ತಾಪ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಅರಣ್ಯ ಇಲಾಖೆಯಿಂದ ಪ್ರಾರಂಭವಾಗಿರುವಂಥ ಈ ನಡುತೋಪು ಯೋಜನೆಯಲ್ಲಿ ಎಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ, ಎಷ್ಟು ಗಿಡಗಳು ಬದುಕಿದ್ದೇವೆ, ಎಷ್ಟು ಗಿಡಗಳು ಸತ್ತಿದ್ದೇವೆ ಹೇಳೋದು ಸಾರ್ವತ್ರಿಕವಾಗಿ ಪ್ರಕಟವಾಗಬೇಕು. ಮತ್ತು ಆ ಹಿನ್ನೆಲೆಯಲ್ಲಿ ಸಾರ್ವತ್ರಿಕವಾಗಿ ಅರಣ್ಯೀಕರಣವನ್ನು ಹೆಚ್ಚುವ ಉದ್ದೇಶದಿಂದ ಇದನ್ನು ನಾವು ಅರಣ್ಯ ಇಲಾಖೆ ಆಗ್ರಹ ಮಾಡ್ತಾಯಿದ್ದೇವೆ. ಹಾಗಾಗಿ ಅರಣ್ಯ ಗಿಡವನ್ನು ನೆಡುವುದು ಕೇವಲ ಅರಣ್ಯ ಇಲಾಖೆಗೆ ಮಾತ್ರ ಜವಾಬ್ದಾರಿ ಅಲ್ಲ. ಪ್ರತಿಯೊಬ್ಬ ಪ್ರಜೆದು ಪ್ರತಿಯೊಬ್ಬ ಅರಣ್ಯವಾಸಿಯೂ ಈ ಗಿಡ ನೆಡುವ ಮೂಲಕ ಅರಣ್ಯ ಜಾಗೃತಿಯನ್ನು ಮಾಡಬೇಕಂತ ಉದ್ದೇಶದಿಂದ ಈ ಒಂದು ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ನಾವು ಇಡೀ ಜಿಲ್ಲೆಯಾದಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ.